ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PSRCS ಟ್ಯುಟೋರಿಯಲ್. ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ಫಸ್ಟ್ PUC ಪೈಥಾನ್ ಕಂಪ್ಯೂಟರ್ ಸೈನ್ಸ್ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪ್ಲ್ಯಾನಿಂಗ್ ಮತ್ತು ಪ್ರಿಪ್ರೇಷನ್ ಬಗ್ಗೆ ಟಿಪ್ಸನ್ನು ಕೊಡೋಣ ಅಂತ ಹೇಳಿ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ಸ್. ಮೊದಲನೇದಾಗಿ ಈ ಒಂದು ವಿಡಿಯೋ ಅಲ್ಲಿ ಏನೇನು ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀವಿ ಅಂತ ನೋಡೋದಾದರೆ, ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಇನ್ಫಾರ್ಮೇಷನ್ ಇರುತ್ತೆ. ಚಾಪ್ಟರ್ ವೈಸ್ ಡಿಸ್ಕಷನ್ ಅಂದರೆ ಈ ಒಂದು ಕೆಲವೊಂದಿಷ್ಟು ಚಾಪ್ಟರ್ಗಳಲ್ಲಿ ಯಾವ್ಯಾವ ರೀತಿ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ, ಸೊ ಕ್ವಶನ್ ಪೇಪರ್ ಪ್ಯಾಟರ್ನ್ ಮೇಲೆ ಚಾಪ್ಟರ್ಸ್ ವೈಸ್ ಡಿಸ್ಕಷನ್ ನಡೀತಾ ಹೋಗುತ್ತೆ. ಅದೇ ರೀತಿ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವುದು ಅಂತ ಡಿಸ್ಕಸ್ ಮಾಡ್ತೀವಿ. ಪಾಸಿಂಗ್ ಪ್ಯಾಕೇಜ್ ಹೇಗೆ ನಾವು ಪ್ರಿಪೇರ್ ಆಗಬೇಕು ಅನ್ನೋದು, ಮತ್ತು ಕೆಲವೊಂದಿಷ್ಟು ಮಕ್ಕಳಿಗೆಲ್ಲ ಡೌಟ್ ಇರುತ್ತೆ, ನಾವು ಎಷ್ಟು ಓದಬೇಕು, ಹೇಗೆ ಓದಬೇಕು ಅಂತ ಪ್ಲ್ಯಾನ್ ಬೇಕು ಅಂತ ಹೇಳಿ. ಸೊ ಅದ್ರ ಬಗ್ಗೆ ಮಾತಾಡೋದಾದರೆ ಹೌ ಟು ರೀಡ್ ಆ್ಯಂಡ್ ಪ್ಲ್ಯಾನ್ ಬಗ್ಗೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಹೌ ಟು ಮೆಮೊರೈಸ್, ನಾವು ಓದಂಥ ಇನ್ಫಾರ್ಮೇಷನ್ ಹೇಗೆ ಮೆಮೊರೈಸ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ನೋಡೋದಾದರೆ ಟೋಟಲ್ ಆಗಿ 5 ಪಾರ್ಟ್ಸ್ ಇರುತ್ತೆ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಆ್ಯಂಡ್ ಪಾರ್ಟ್ ಇ ಅಂತ ಹೇಳಿ. ಪಾರ್ಟ್ ಎ ಅಲ್ಲಿ ನಮಗೆ 2 ಮೇನ್ಸ್ ಬರುತ್ತೆ. ಒಂದು MCQ ಪಾರ್ಟ್, ಮತ್ತೊಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳಿ. MCQ ಅಲ್ಲಿ 15 ಕ್ವೆಶನ್ಸ್ ಇರುತ್ತೆ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ 5 ಕ್ವೆಶನ್ಸ್ ಇರುತ್ತೆ. ಅದೇ ರೀತಿ ಸೆಕೆಂಡ್ ಪಾರ್ಟ್ ನೋಡೋದಾದರೆ, ಸೆಕೆಂಡ್ ಮೇನ್ ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ. ಟೋಟಲ್ ಆಗಿ 7 ಕ್ವೆಶನ್ಸ್ ಇರುತ್ತೆ. ನೀವು 4 ಕ್ವೆಶನ್ಸನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ. ಟೋಟಲ್ ಆಗಿ 7 ಕ್ವೆಶನ್ಸ್ ಇರುತ್ತೆ. ಯು ಹ್ಯಾವ್ ಟು ಅಟೆಂಡ್ 4 ಕ್ವೆಶನ್ಸ್. ಇನ್ ದ ಸೇಮ್ ವೇ ಪಾರ್ಟ್ ಡಿ ಯಲ್ಲೂ ಕೂಡ 5 ಮಾರ್ಕ್ಸ್ ಕ್ಯಾರಿ ಆಗುವಂಥ ಕ್ವೆಶನ್ಸ್ಗಳಿರುತ್ತೆ. ಟೋಟಲ್ ಆಗಿ 7 ಕ್ವೆಶನ್ಸ್ ಇರುತ್ತೆ. ನೀವು 4 ಕ್ವೆಶನ್ಸನ್ನು ಅಟೆಂಡ್ ಮಾಡಬೇಕು. ಲಾಸ್ಟ್ ಪಾರ್ಟ್ ಬಂದು ಪಾರ್ಟ್ ಇ ಅಂತ ಹೇಳಿ, ಇದು ಕೂಡ 5 ಮಾರ್ಕ್ಸಿನ ಕ್ವೆಶನ್ಸೇ ಆಗಿರುತ್ತೆ. ಆದರೆ ಇದರಲ್ಲಿ 3 ಕ್ವೆಶನ್ಸ್ ಇರುತ್ತೆ. ನೀವು 2 ಕ್ವೆಶನನ್ನು ಅಟೆಂಡ್ ಮಾಡಬೇಕಾಗತ್ತೆ. ಚಾಪ್ಟರ್ ವೈಸ್ ಡಿಸ್ಕಷನನ್ನು ನೋಡೋದಾದರೆ, ಪಾರ್ಟ್ ಎ ಅಲ್ಲಿ MCQ ಕ್ವೆಶನ್ಸು ಟೋಟಲ್ ಆಗಿ 15 ಕ್ವೆಶನ್ಸ್ ಇರುತ್ತೆ. ಈ ಒಂದು ಪಾರ್ಟಲ್ಲಿ ಎಲ್ಲ ಚಾಪ್ಟ್ರಿಂದನೂ ಒಂದೊಂದು ಕ್ವೆಶನ್ಸ್ ಬರ್ತಾ ಇದೆ. ಎಲ್ಲ ಚಾಪ್ಟ್ರಿಂದ ಅಂತಂದರೆ ನಮಗೆ ಫಸ್ಟ್ PUC ಪೈಥಾನಲ್ಲಿ 11 ಚಾಪ್ಟರ್ ಇರುತ್ತೆ. 11 ಚಾಪ್ಟ್ರಿಂದನೂ ಕೂಡ ಪ್ರತಿಯೊಂದಕ್ಕೂ ಒಂದೊಂದು ಚಾಪ್ಟರ್ ಅಂತ ತೊಗೊಂಡ್ರು, ಒಂದೊಂದು ಕ್ವೆಶನ್ ಅಂತ ತೊಗೊಂಡ್ರು 11 ಕ್ವೆಶನ್ಸ್ ಆಯಿತು. ಇನ್ನು 4 ಕ್ವೆಶನ್ಸ್ ಎಲ್ಲಿಂದ ಬರ್ತಾ ಇದೆ ಅಂದರೆ, ಚಾಪ್ಟರ್ 1ಇಂದ MCQ ಅಲ್ಲಿ 2 ಕ್ವೆಶನ್ ರಿಪೀಟ್ ಆಗುತ್ತೆ. ಅದೇ ರೀತಿ ಚಾಪ್ಟರ್ 4 ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್ 2 ಕ್ವೆಶನ್ ರಿಪೀಟ್ ಆಗ್ತಾ ಇದೆ. ಇನ್ನು 5th ಚಾಪ್ಟ್ರಲ್ಲೂ ಕೂಡ MCQ ಇಂದ 2 ಕ್ವೆಶನ್ ಬರುತ್ತೆ, ಮತ್ತು 10th ಚಾಪ್ಟ್ರಲ್ಲೂ ಕೂಡ MCQ ಇಂದ 2 ಕ್ವೆಶನ್ ಬರುತ್ತೆ. ಟೋಟಲ್ ಆಗಿ 15 ಕ್ವೆಶನ್ಸು MCQ ಪಾರ್ಟ್ ಆಗಿರುತ್ತೆ. ನಿಮಗೆ ಅಲ್ಲೇ ಚಾಯ್ಸಸ್ ಇರೋದ್ರಿಂದ ಬೈ ಡೆಪ್ತ್ ಸ್ವಲ್ಪ ಚಾಪ್ಟರ್ಸನ್ನು ಓದಬೇಕಾಗತ್ತೆ. ಬಟ್ MCQ ಪಾರ್ಟಿಂದ ಚಾಪ್ಟರ್ ವೈಸ್ ಡಿಸ್ಕಷನ್ ನೋಡೋದಾದರೆ ಎಲ್ಲ ಚಾಪ್ಟ್ರಿಂದನೂ MCQ ಬರ್ತಾ ಇದೆ. ಯಾವುದೇ ಚಾಪ್ಟರ್ನ ಸ್ಕಿಪ್ ಮಾಡೋದಕ್ಕಾಗಲ್ಲ ಈ ಮೇನಲ್ಲಿ. ಅದೇ ರೀತಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ನೀವು ನೋಡೋದಾದರೆ, ಇದರಲ್ಲಿ 5 ಕ್ವೆಶನ್ಸ್ ಇರುತ್ತೆ. ಆನ್ಸರ್ಸನ್ನು ಬ್ರ್ಯಾಕೆಟ್ಸಲ್ಲಿ ಅಲ್ಲೇ ಕೊಟ್ಟಿರ್ತಾರೆ. ನೀವು ಆನ್ಸರನ್ನು ಸರ್ಚ್ ಮಾಡಿ ಫೈಂಡ್ ಔಟ್ ಮಾಡಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಫಿಲ್ ಮಾಡಬೇಕಾಗತ್ತೆ. ಈ ಒಂದು 5 ಕ್ವೆಶನ್ಸು ಯಾವ್ಯಾವ ಚಾಪ್ಟ್ರಿಂದ ಬರ್ತಾ ಇದೆ ಅಂದರೆ, ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್, ಫಂಕ್ಷನ್, ಲಿಸ್ಟ್, ಟಪಲ್ಸ್ ಆ್ಯಂಡ್ ಡಿಕ್ಷನರಿಯಿಂದ ಬರ್ತಾ ಇದೆ. ಚಾಪ್ಟರ್ ವೈಸ್ ಡಿಸ್ಕಷನಲ್ಲಿ ಪಾರ್ಟ್ ಬಿ ನೋಡೋದಾದರೆ, ಈ ಒಂದು ಮೇನಲ್ಲಿ 2 ಮಾರ್ಕ್ಸ್ ಕ್ವೆಶನ್ಸ್ಗಳು 7 ಇರುತ್ತೆ. ನೀವು 4ನ ಅಟೆಂಡ್ ಮಾಡಬೇಕು. ಯಾವ್ಯಾವಿಂದ ಚಾಪ್ಟ್ರಲ್ಲಿ ನಿಮಗೆ 2 ಮಾರ್ಕ್ಸ್ ಕ್ವೆಶನ್ಸ್ ಬರುತ್ತೆ ಅನ್ನೋದಾದರೆ, ಕಂಪ್ಯೂಟರ್ ಸಿಸ್ಟಮ್, ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್, ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್, ಫ್ಲೋ ಆಫ್ ಕಂಟ್ರೋಲ್, ಫಂಕ್ಷನ್ಸ್, ಟಪಲ್ಸ್ ಆ್ಯಂಡ್ ಡಿಕ್ಷನರಿ ಆ್ಯಂಡ್ ಸೋಷಿಯಲ್ ಇಂಪ್ಯಾಕ್ಟ್ ಚಾಪ್ಟರ್ಸಿಂದ ನಿಮಗೆ 2 ಮಾರ್ಕ್ಸ್ ಕ್ವೆಶನ್ಸು ಅರೈಸ್ ಆಗ್ತಾ ಇದೆ. ಆಗಲೇ ಹೇಳ್ದಂಗೆ 7 ಕ್ವೆಶನ್ ಇರುತ್ತೆ. ನೀವು 4 ಕ್ವೆಶನನ್ನು ಅಟೆಂಡ್ ಮಾಡಬೇಕಾಗುತ್ತೆ. ಇನ್ನು ಪಾರ್ಟ್ ಸಿ ಅಲ್ಲಿ 3 ಮಾರ್ಕ್ಸ್ ಕ್ವೆಶನ್ಸ್ ಈಚ್ ಕ್ವೆಶನ್ ಕ್ಯಾರಿ ಆಗ್ತಾ ಇದೆ. ಈ 3 ಮಾರ್ಕ್ಸ್ ಕ್ವೆಶನು ಯಾವ್ಯಾವ ಚಾಪ್ಟ್ರಿಂದ ಬರ್ತಾ ಇದೆ ಅಂದರೆ, ಕಂಪ್ಯೂಟರ್ ಸಿಸ್ಟಮ್, ಎನ್ಕೋಡಿಂಗ್ ಸ್ಕೀಮ್ಸ್ ಆ್ಯಂಡ್ ನಂಬರ್ ಸಿಸ್ಟಮ್, ಎಮರ್ಜಿಂಗ್ ಟ್ರೆಂಡ್ಸ್, ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್, ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್ ಆ್ಯಂಡ್ ಸ್ಟ್ರಿಂಗ್ಸ್ ಆ್ಯಂಡ್ ಟಪಲ್ಸ್ ಆ್ಯಂಡ್ ಡಿಕ್ಷನರಿ ಚಾಪ್ಟರ್ಸ್ಗಳಿಂದ 3 ಮಾರ್ಕ್ಸ್ ಕ್ವೆಶನ್ಸ್ ಅರೈಸ್ ಆಗ್ತಾ ಇದೆ. ನೀವು 4 ಕ್ವೆಶನ್ಸನ್ನು ಅಟೆಂಡ್ ಮಾಡಬೇಕು. ಈ ಅಲ್ಲಿ 5 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ. ಈ ಒಂದು 5 ಮಾರ್ಕ್ಸ್ ಕ್ವೆಶನಲ್ಲೂ ಕೂಡ ಯಾವ್ಯಾವ ಚಾಪ್ಟ್ರಿಂದ ಅರೈಸ್ ಆಗ್ತದೆ ಅಂದರೆ, ಕಂಪ್ಯೂಟರ್ ಸಿಸ್ಟಮ್, ಎನ್ಕೋಡಿಂಗ್ ಸ್ಕೀಮ್ಸ್ ಆ್ಯಂಡ್ ನಂಬರ್ ಸಿಸ್ಟಮ್, ಎಮರ್ಜಿಂಗ್ ಟ್ರೆಂಡ್ಸ್, ಇಂಟ್ರೊಡಕ್ಷನ್ ಟು ಪ್ರಾಬ್ಲಮ್ ಸಾಲ್ವಿಂಗ್, ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್, ಫ್ಲೋ ಆಫ್ ಕಂಟ್ರೋಲ್, ಫಂಕ್ಷನ್ಸ್, ಲಿಸ್ಟ್ ಚಾಪ್ಟರಿಂದ ಅರೈಸ್ ಆಗ್ತಾ ಇದೆ. ಸೊ ಇದರಲ್ಲೂ ಕೂಡ ನೀವು 4 ಕ್ವೆಶನ್ಸನ್ನು ಮಾತ್ರ ಅಟೆಂಡ್ ಮಾಡಬೇಕಾಗತ್ತೆ. ಮೇನ್ ಬಂದು ಪಾರ್ಟ್ ಇ. ಈ ಮೇನಲ್ಲೂ ಕೂಡ ಈಚ್ ಕ್ವೆಶನ್ಸು 5 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಟೋಟಲ್ ಆಗಿ 3 ಕ್ವೆಶನ್ಸ್ ಇರುತ್ತೆ. ನೀವು 2 ಕ್ವೆಶನ್ನ ಮಾತ್ರ ಅಟೆಂಡ್ ಮಾಡಬೇಕಾಗತ್ತೆ. ಅದರಲ್ಲೂ ಕೂಡ 3 ಕ್ವೆಶನ್ಸು ಯಾವ್ಯಾವ ಚಾಪ್ಟ್ರಿಂದ ಬರ್ತಾ ಇದೆ ಅಂದರೆ, ಒಂದು ಕಂಪ್ಯೂಟರ್ ಸಿಸ್ಟಮ್ ಚಾಪ್ಟರ್ 1, ಗೆಟಿಂಗ್ ಸ್ಟಾರ್ಟೆಡ್ ವಿತ್ ಪೈಥಾನ್ ಚಾಪ್ಟರ್ 5 ಆ್ಯಂಡ್ ಸೋಷಿಯಲ್ ಇಂಪ್ಯಾಕ್ಟ್ ಲಾಸ್ಟ್ ಚಾಪ್ಟರ್ 11 ಇಂದ ಕೂಡ ಒಂದೊಂದು ಕ್ವೆಶನ್ ಬರ್ತಿರೋದ್ರಿಂದ ನೀವು ಟೋಟಲ್ ಆಗಿ 2 ಕ್ವೆಶನ್ನ ಮಾತ್ರ ಅಟೆಂಡ್ ಮಾಡಬೇಕು. ಸೊ 3 ಕ್ವೆಶನ್ಸ್ ಇರುತ್ತೆ. ಇಂಪಾರ್ಟೆಂಟ್ ಚಾಪ್ಟರ್ಸು ಅಥವಾ ಪಾಸಿಂಗ್ ಪ್ಯಾಕೇಜ್ ಬಗ್ಗೆ ಹೇಳಿ ಅನ್ನೋದಾದರೆ,
ನಮಗೆ ಟೋಟಲಾಗಿ ಯಾವ ಚಾಪ್ಟರ್ಸ್ ವೆಯ್ಟೇಜ್ ಜಾಸ್ತಿ ಇದೆ ನೋಡ್ಕೋಬೇಕು. ಚಾಪ್ಟರ್ 1 ನಮಗೆ 17 ಮಾರ್ಕ್ಸ್ ವೆಯ್ಟೇಜ್ ಇರುತ್ತೆ. ಅದೇ ರೀತಿ ಚಾಪ್ಟರ್ 4 15 ಮಾರ್ಕ್ಸ್ ವೆಯ್ಟೇಜ್ ಇದೆ. ಚಾಪ್ಟರ್ 5 18 ಮಾರ್ಕ್ಸ್ ಇದೆ. ಆ್ಯಂಡ್ ಲಾಸ್ಟ್ ಚಾಪ್ಟ್ರಲ್ಲಿ 8 ಮಾರ್ಕ್ಸ್ ಇದೆ. ಸೊ ಇದಿಷ್ಟು ಟೋಟಲ್ ಮಾಡಿದ್ರೆ ನಮಗೆ 58 ಮಾರ್ಕ್ಸ್ ಬರುತ್ತೆ. ಸೊ ಇದಿಷ್ಟು ನಾನು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ನೀವು ಈ ಒಂದು ಚಾಪ್ಟರ್ಸಲ್ಲಿ ಕಂಪ್ಲೀಟಾಗಿ ಓದಬೇಕು. ಯಾವುದನ್ನೇ ಕೂಡ ನೀವು ಚಾಯ್ಸ್ ಮಾಡೋದಾಗಲಿ, ಕಾನ್ಸೆಪ್ಟ್ಸನ್ನು ಸ್ಕಿಪ್ ಮಾಡೋದಾಗಲಿ ಮಾಡಬಾರ್ದು. ನೀವು ಯಾವುದಾದ್ರು ಚಾಪ್ಟರ್ಸನ್ನು ಓದ್ತಾ ಇದ್ದೀರಿ ಅಂದರೆ ಮಿಡ್ಲಲ್ಲಿ ಸ್ಕಿಪ್ ಮಾಡಿ ಓದಿದಾಗ ಕಂಪ್ಲೀಟ್ ಚಾಪ್ಟರ್ ವೆಯ್ಟೇಜು ಅಲ್ಲಿ ಲಾಸ್ ಆಗುತ್ತೆ. ನೀವೇನಾದರೂ ಒಂದು ಆಪ್ಷನಲ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಚಾಪ್ಟರ್ನೇ ಆಪ್ಟ್ ಮಾಡಬೇಕೇ ಹೊರತು ಕಾನ್ಸೆಪ್ಟ್ಸ್ಗಳನ್ನು ಆಪ್ಷನ್ ಆಗಿ ನೀವು ತೊಗೋಬಾರ್ದು. ಹಾಗಾಗಿ ನನ್ನ ಪ್ರಕಾರ ಹೇಳೋದಾದರೆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಈ ಒಂದಿಷ್ಟು ಚಾಪ್ಟರ್ಸ್ಗಳು ಈಸಿನೂ ಇದೆ ಮತ್ತು ಇಂಪಾರ್ಟೆಂಟ್ ವೆಯ್ಟೇಜ್ ಕ್ಯಾರಿ ಇರೋದ್ರಿಂದ ರಿಸಲ್ಟ್ ವೇ ನೋಡೋದಾದರೆ ಪಾಸಿಂಗ್ ಪ್ಯಾಕೇಜ್ ನಮಗೆ 70 ಮಾರ್ಕ್ಸಿಗೆ ಬರೀತಿರೋದ್ರಿಂದ ಟೋಟಲ್ 21 ಮಾರ್ಕ್ಸ್ ಪಾಸಿಂಗಿಗೆ ಸಾಕಾಗುತ್ತೆ ಕಂಪ್ಯೂಟರ್ ಸೈನ್ಸಲ್ಲಿ. ಹಾಗಾಗಿ 21 ಮಾರ್ಕ್ಸನ್ನು ನೀವು ಸ್ಕೋರ್ ಮಾಡಬೇಕು ಅನ್ನೋದಾದರೆ ಈ 4 ಚಾಪ್ಟರ್ಸ್ಗಳನ್ನು ಕಂಪ್ಲೀಟಾಗಿ ಓದಿದ್ರೆ ಮೋರ್ ದ್ಯಾನ್ 35 ಮಾರ್ಕ್ಸನ್ನು ನೀವು ಈಸಿಯಾಗಿ ಸ್ಕೋರ್ ಮಾಡ್ತೀರಿ. ಹೌ ಟು ಪ್ಲ್ಯಾನ್, ರೀಡ್ ಆ್ಯಂಡ್ ಮೆಮೊರೈಸ್ ಬಗ್ಗೆ ಮಾತಾಡೋದಾದರೆ ಫಸ್ಟ್ ಪಾಯಿಂಟ್ ಏನು, ಗೆಟ್ ಅಪ್ ಅರ್ಲಿ. ಫಸ್ಟ್ ಸೆಟ್ ಯುವರ್ ಡ್ರೀಮ್, ಗೋಲ್ ಆರ್ ಏಮ್. ಇಟ್ ಎನ್ಕರೇಜಸ್ ಯು ಟು ರೀಡ್. ನೀವು ಏನೇ ಓದ್ತಾ ಇದ್ದೀವಿ ಅಂತಂದರೆ ನಿಮಗೆ ಒಂದು ಕ್ಲಿಯರ್ ಆದಂಥ ಏಮ್ ಇರಬೇಕು ಅಥವಾ ಡ್ರೀಮ್ ಇರಬೇಕು. ನಾನು ಇಂಥದ್ದೇ ಆಗಬೇಕು, ಅದಕ್ಕೋಸ್ಕರ ನಾನು ಇಷ್ಟು ಸ್ಕೋರ್ ಮಾಡಬೇಕು ಅಂದಾಗ ಆ ಒಂದು ಡ್ರೀಮನ್ನು ನಿಮ್ಮನ್ನು ಸಕ್ಸಸ್ ಪಾತಿಗೆ ಕರ್ಕೊಂಡು ಹೋಗುತ್ತೆ. ಫಸ್ಟ್ ನಿಮ್ಮ ಡ್ರೀಮನ್ನು ಸೆಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಸೆಕೆಂಡ್ ಪಾಯಿಂಟ್ ಬಂದು ರೀಡ್ ದ ಚಾಪ್ಟರ್ಸ್ ಕಂಪ್ಲೀಟ್ಲಿ ವಿತೌಟ್ ಸ್ಕಿಪ್ಪಿಂಗ್ ಎನಿ ಕಾನ್ಸೆಪ್ಟ್. ಈಗಷ್ಟೇ ನಾನು ಪಾಸಿಂಗ್ ಪ್ಯಾಕೇಜ್ ಹೇಳುವಾಗ ಹೇಳಿದೆ, ನೀವು ಚಾಪ್ಟರ್ಸನ್ನು ಆಪ್ಟ್ ಮಾಡ್ತಾ ಇದ್ದೀರಿ ಅಂತ ಅಂದರೆ ಕಂಪ್ಲೀಟ್ ಚಾಪ್ಟರ್ನೇ ಬಿಡ್ಬೋದು. ಆದರೆ ಯಾವಾಗ ಅಂದಾಗ ಎಲ್ಲ ಚಾಪ್ಟರ್ಸ್ಗಳನ್ನು, ಈಗ 11 ಚಾಪ್ಟರ್ ಇದೆ ಫಾರ್ ಎಕ್ಸಾಂಪಲು, 11ರಲ್ಲಿ ನಾನು 10 ಚಾಪ್ಟರ್ನು ಕಂಪ್ಲೀಟಾಗಿ ಓದಿದ್ದೀನಿ ಅಂದಾಗ ನೀವು 11ನೇ ಚಾಪ್ಟರ್ ಓದದೇ ಇದ್ರೂ ನಡೆಯುತ್ತೆ. ಆದರೆ 1ನೇ ಚಾಪ್ಟ್ರಲ್ಲಿ ಅರ್ಧ ಓದಿದ್ದೀನಿ, 2ನೇ ಚಾಪ್ಟರ್ ಅರ್ಧ ಓದಿದ್ದೀನಿ, 3ನೇ ಚಾಪ್ಟರ್ ಅರ್ಧ ಓದಿದ್ದೀನಿ ಅಂತ ಅಂದರೆ ದಟ್ ಈಸ್ ನಾಟ್ ವೇ ಆಫ್ ಪ್ಲ್ಯಾನಿಂಗ್. ನೀವು ಓದಬೇಕು ಅಂದಾಗ ಯಾವ್ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಇದೆಯೋ ಆ ಅಷ್ಟು ಚಾಪ್ಟರ್ಗಳನ್ನು ನೀವು ಕಂಪ್ಲೀಟಾಗಿ ಓದಬೇಕಾಗತ್ತೆ. ವಿತೌಟ್ ಎನಿ ಕಾನ್ಸೆಪ್ಟ್ಸ್ ಯು ಆರ್ ಗೋಯಿಂಗ್ ಟು ಸ್ಕಿಪ್. ಯಾವುದನ್ನು ಸ್ಕಿಪ್ ಮಾಡದೆ ಓದಬೇಕು. ಇನ್ನು ಪ್ರಿಪೇರ್ ಯುವರ್ ಓನ್ ಸ್ಟಡಿ ಟೈಮ್ ಟೇಬಲ್. ಪ್ರತಿಯೊಂದು ಮಗುನೂ ಕೂಡ ಅವ್ರದ್ದೇ ಆದ ಓನ್ ಟೈಮ್ ಟೇಬಲ್ ಇರುತ್ತೆ. ಅಂದರೆ ಮೈಂಡ್ ಸೆಟ್ ಒಂದು ಮಗುವಿಂದ ಇನ್ನೊಂದು ಮಗುವಿಗೆ ಸೇಮ್ ಇರೋಲ್ಲ. ಹಾಗಾಗಿ ನಿಮ್ಮದೇ ಆದ ವೇಯಲ್ಲಿ ಸ್ಟಡಿ ಟೈಮ್ ಟೇಬಲ್ನ ಪ್ರಿಪೇರ್ ಮಾಡ್ಕೋಬೇಕು. ಇಫ್ ಯು ಆರ್ ಗುಡ್ ವಿತ್ ರೀಡಿಂಗ್ ಮಾರ್ನಿಂಗಲ್ಲಿ ನೀವು ಓದಿದ್ರೆ ನಮಗೆ ಚೆನ್ನಾಗಿ ಅನಿಸುತ್ತೆ ಅಂದರೆ ನೀವು ಮಾರ್ನಿಂಗಲ್ಲಿ ಓದಿ, ಅಥವಾ ಈವ್ನಿಂಗ್ ಅಥವಾ ನೈಟ್ ಟೈಮಲ್ಲಿ ಓದ್ತೀವಿ ಅನ್ನೋದಾದರೆ ನೈಟ್ ಟೈಮಲ್ಲಿ ಓದಿ. ಪ್ರಿಪೇರ್ ಯುವರ್ ಓನ್ ಸ್ಟಡಿ ಟೈಮ್ ಟೇಬಲ್. ದೆನ್ ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಕೆಲವ್ರು ಏನು ಮಾಡ್ತಾರೆ, ಆದಷ್ಟು ಬರೀ ಓದ್ತಾ ಹೋಗ್ತಾರೆ, ನೋಡ್ತಾ ಹೋಗ್ತಾರೆ. ಆ ರೀತಿ ಓದೋದ್ರಿಂದ ಎಫೆಕ್ಟಿವ್ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಯಾವ ರೀತಿ ಓದಬೇಕು ಹಾಗಾದರೆ ಅಂದರೆ ರೈಟ್ ಆ್ಯಂಡ್ ಪ್ರಾಕ್ಟೀಸ್. ಅಂದರೆ ಜಾಸ್ತಿ ನೀವು ಬರೆದು ಪ್ರಾಕ್ಟೀಸ್ ಮಾಡೋದ್ರಿಂದ ಹೆಚ್ಚು ಮೆಮೊರಿಯಲ್ಲಿ ಅದು ಕೂತ್ಕೊಳ್ಳುತ್ತೆ. ಹಾಗಾಗಿ ಬರೆದು ಪ್ರಾಕ್ಟೀಸ್ ಮಾಡೋವಂಥ ವೇಯನ್ನು ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳಿ. ಇನ್ನು ಕಾನ್ಸಂಟ್ರೇಟ್ ಮೋರ್ ಆ್ಯಂಡ್ ಮೋರ್ ವೇಟೇಜ್ ಚಾಪ್ಟರ್ಸ್ ಫಸ್ಟ್. ಯಾವ್ಯಾವ ಚಾಪ್ಟರ್ಗೆ ತುಂಬ ವೇಟೇಜ್ ಇದೆಯೋ ಆ ಒಂದು ಚಾಪ್ಟರ್ಗಳನ್ನು ಮೊದಲು ಕವರ್ ಮಾಡ್ಕೊಳ್ಳಿ ಓದೋದ್ರಲ್ಲಿ. ನಂತರ ಕಡಿಮೆ ವೇಟೇಜ್ ಇರುವಂಥ ಚಾಪ್ಟರ್ಗಳನ್ನು ಓದಿ ಅಂತ ಹೇಳ್ಬೋದು. ನೆಕ್ಸ್ಟ್ ಅವೇರ್ ಅಬೌಟ್ ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಗಮನ ಹರಿಸಿ. ಎಕ್ಸಾಮ್ ಹಾಲಲ್ಲಾದರೂ ಆಗಿರ್ಬೋದು ಅಥವಾ ನಿಮ್ಮ ಸ್ಟಡಿ ಟೈಮ್ ಟೇಬಲ್ ಪ್ಲಾನಿಂಗಲ್ಲಾದರೂ ಆಗಿರ್ಬೋದು, ಎಲ್ಲ ಚಾಪ್ಟರ್ಸ್ಗಳಿಗೂ ಅಥವಾ ಎಲ್ಲ ಸಬ್ಜೆಕ್ಟ್ಸ್ಗಳಿಗೂ ಈಕ್ವಲ್ ಟೈಮ್ ಮ್ಯಾನೇಜ್ಮೆಂಟನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಿರಿ. ನೆಕ್ಸ್ಟ್ ಕೀಪ್ ರೀಡಿಂಗ್ ಪ್ರಾಕ್ಟೀಸ್ ಇನ್ ಅರ್ಲಿ ಮಾರ್ನಿಂಗ್. ನನ್ನ ಪ್ರಕಾರ ಹೇಳೋದಾದರೆ ಅರ್ಲಿ ಮಾರ್ನಿಂಗ್ ಇಸ್ ದ ಬೆಸ್ಟ್ ಟೈಮ್ ಟು ರೀಡ್. ಅಂದರೆ ಮಾರ್ನಿಂಗ್ ಟೈಮಲ್ಲಿ ನಿಮ್ಮ ಮೈಂಡು ತುಂಬ ಕೂಲ್ ಆ್ಯಂಡ್ ಕಾಮ್ ಆಗಿರುತ್ತೆ, ಸ್ಟ್ರೆಸ್ ಫ್ರೀ ಆಗಿರುತ್ತೆ. ಅಂಥ ಟೈಮಲ್ಲಿ ನೀವು ಏನೇ ಓದಿದ್ರೂ ಅದಷ್ಟು ಬೇಗ ಏನಾಗುತ್ತೆ ತಲೆಯಲ್ಲಿ, ಮೈಂಡಲ್ಲಿ ಕೂತ್ಕೊಳ್ಳುತ್ತೆ. ಹಾಗಾಗಿ ನಾನೇನು ಪ್ರಿಫರ್ ಮಾಡ್ತೀನಿ ಅಂದರೆ ಅರ್ಲಿ ಮಾರ್ನಿಂಗ್ ಓದ್ಕೊಳ್ಳಿ. ನೆಕ್ಸ್ಟ್ ವಿಜುವಲೈಸ್ ದ ಚಾಪ್ಟರ್ಸ್ ಆರ್ ಕಾನ್ಸೆಪ್ಟ್ ವಾಟ್ ಯು ರೀಡ್. ನೀವೇನು ಓದಿರ್ತೀರಲ್ಲ ಅದನ್ನು 5 ನಿಮಿಷ, ಫಾರ್ ಎಕ್ಸಾಂಪಲ್ ಒಂದು ಚಾಪ್ಟರ್ನ ಕಂಪ್ಲೀಟಾಗಿ ಓದಿದ್ದೀರಾ ಅಂದರೆ ಆ ಒಂದು ಚಾಪ್ಟರ್ ಕಂಪ್ಲೀಟ್ ಆದಮೇಲೆ 5 ಮಿನಿಟ್ಸ್ ನೀವು ಅದನ್ನು ವಿಜುವಲೈಸ್ ಮಾಡಿ, ಕಣ್ಮುಚ್ಚಿ ಏನೇನು ಓದಿದೆ ಅಂಥೇಳಿ ಒಂದ್ಸರಿ ನೆನಪಿಸ್ಕೊಂಡಾಗ ಅದು ಏನಾಗುತ್ತೆ ಪರ್ಮನೆಂಟಾಗಿ ನಿಮ್ಮ ಬ್ರೈನಲ್ಲಿ ಸ್ಟೋರ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ಲೀಸ್ ಅವಾಯ್ಡ್ ಮೊಬೈಲ್ಸ್ ಡ್ಯೂರಿಂಗ್ ಎಕ್ಸಾಮ್ ಟೈಮ್. ಗೊತ್ತೇ ಇದೆ ಇವಾಗ ಎಲ್ಲರೂ ಕೂಡ ತುಂಬಾ ಮೊಬೈಲ್ ಯೂಸ್ ಮಾಡ್ತೀರಿ. ಹಾಗಾಗಿ ಮೊಬೈಲ್ ಯೂಸ್ ಮಾಡೋದನ್ನು ಅಟ್ಲೀಸ್ಟ್ ಎಕ್ಸಾಮ್ ಟೈಮಲ್ಲಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ನೆಕ್ಸ್ಟ್ ಡೋಂಟ್ ಗೆಟ್ ಪ್ಯಾನಿಕ್. ಕೆಲವ್ರು ಏನು ಮಾಡ್ತಾರೆ, ಎಕ್ಸಾಮ್ ಹಾಲಿಗೆ ಹೋದ ತಕ್ಷಣ ಎಷ್ಟೇ ಚೆನ್ನಾಗಿ ಓದ್ಕೊಂಡು ಹೋದರೂ ಟೆನ್ಷನ್ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಸೊ ಆ ರೀತಿ ಸ್ಟ್ರೆಸ್ಸನ್ನು ತೊಗೋಬೇಡಿ, ಕೂಲ್ ಆ್ಯಂಡ್ ಕಾಮ್ ಆಗಿ ಹ್ಯಾಂಡಲ್ ಮಾಡಿ. ಎಲ್ಲ ಓದಿದ್ದೀವಿ ಅನ್ನೋ ಕಾನ್ಫಿಡೆಂಟಲ್ಲಿರಿ, ಪಾಸಿಟಿವ್ ಎಂಥೂಸಿಯಾಸ್ಟಿಕ್ ಆಗಿ ಮೂವ್ ಆಗಿ ಅಂತ ಹೇಳ್ತಾ ಈ ಒಂದು ಪ್ಲ್ಯಾನನ್ನು ಇನ್ಕ್ಲೂಡ್ ಮಾಡ್ಕೊಳ್ಳಿ ನಿಮ್ಮ ಎಕ್ಸಾಮ್ಸಲ್ಲಿ ಅಥವಾ ಸ್ಟಡಿಯಲ್ಲಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ, ಹೆಲ್ಪ್ಫುಲ್ ಆಗಿದೆ ಅನ್ಕೋತೀನಿ. ಇನ್ ಕೇಸ್ ಹೆಲ್ಪ್ಫುಲ್ ಆಗಿದ್ರೆ, ಯೂಸ್ಫುಲ್ ಅಂತ ಅನಿಸಿದ್ರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.